ಚಿಕ್ಕೋಡಿ ತಾಲೂಕಿನ ಇಟನಾಳ ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಸೋಲಾರ್ ಘಟಕ ಸ್ಥಾಪನೆಗೆ ವಿರೋಧ. ಚಿಕ್ಕೋಡಿ ತಾಲೂಕಿನ ಇಟನಾಳ ಗ್ರಾಮದಲ್ಲಿ ಗೋಮಾಳ ಜಾಗದಲ್ಲಿ ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ವಿರೋಧಿಸಿ ಗ್ರಾಮಸ್ಥರು ಶುಕ್ರವಾರ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷ ಸಂಜು ಬಡಿಗೇರ, ಇಟನಾಳ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಗೋಮಾಳ ಜಾಗದಲ್ಲಿ ಗ್ರಾಮಸ್ಥರು ಈ ಜಾಗದಲ್ಲಿ ಜಾನುವಾರು ಹಾಗೂ ಕುರಿ ಮೇಕೆಗಳನ್ನ ಮೇಯಿಸಲಾಗ್ತಾ ಇದ್ದು, ವಿದ್ಯುತ್ ಘಟಕ ನಿರ್ಮಾಣಕ್ಕೆ ಗ್ರಾಮಸ್ಥರ ವಿರೋಧ ಇರುವುದರಿಂದ ಇಟನಾಳ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಮೀನು ಜಾಗವಿದ್ದು ಸರ್ವೆ ನಂಬರ್ 6/2 ಈ ಜಮೀನಿನಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಆಗಬೇಕೆಂದು, ಜೊತೆಗೆ ಗ್ರಾಮದ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಇಲ್ಲಿ ಆಸ್ಪತ್ರೆ ಕೂಡ ನಿರ್ಮಾಣ ಆಗಬೇಕೆಂದು ಬೇಡಿಕೆ ಇದ್ದು, ಹೀಗೆ ಇರುವಾಗ ಅಕ್ರಮವಾಗಿ ಎಎಂ ಕಸ್ಮಾ ಪೇಡರ್ ಲೇಬರ್ ಸೋಲಾರ್ ಸಿಸ್ಟಮ್ ಯೋಜನೆಯಡಿಯಲ್ಲಿ ಸೌರ ಘಟಕವನ್ನ ನಿರ್ಮಿಸ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರಿಂದ ಸಂಪೂರ್ಣ ವಿರೋಧವಿದ್ದು, ತಕ್ಷಣ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ತಾಲೂಕಾ ಆಡಳಿತ ಯಾವುದೇ ಕಾರಣಕ್ಕೂ ಸೌರ ಘಟಕವನ್ನ ಅನುಮತಿ ನೀಡಬಾರದೆಂದು ಒತ್ತಾಯಿಸಿದ್ದಾರೆ. ಒಂದು ವೇಳೆ ಅನುಮತಿ ನೀಡಿದ್ರೆ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿಕೊಂಡು ತಾಲೂಕಾ ಆಡಳಿತ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಚಂದ್ರಕಾಂತ ಹುಕ್ಕೇರಿ, ಸಂತೋಷ್ ಪೂಜಾರಿ, ಸಿದ್ದಪ್ಪ ನಿಪ್ಪಾಣಿ, ಮಾಳು ಚೌಗಲ, ವಿಠಲ್ ಸಿಂಧೂರೆ, ಕಾಶಪ್ಪ ಸಿಂಧೂರೆ, ಕಾಶವ್ವ ಶೆಂಡೋರೆ, ರಾಜು ಶೆಂಡೋರೆ, ಶ್ರೀಮಂತ ಕರಕಾವೆ, ನಾಗವ್ವ ಶೆಂಡೋರೆ, ಗೌರವ ಗಡ್ಕರಿ, ಶಾಂತವ್ವ ಚೌಗಲ, ಮಂಜುಳಾ ಚೌಗಲ ಸೇರಿದಂತೆ ಇಟನಾಳ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಚಿಕ್ಕೋಡಿ. ಮಾನ್ಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಟನಾಳ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಪಡ ಜಾಗ ಕೊಟ್ಟು ಅದರ ಸರ್ವೆ ನಂಬರ್ 6/2 ಈಗ ಇದ್ದು ಈ ಜಮೀನಲ್ಲಿ ಇಟನಾಳ ಗ್ರಾಮ ಪಂಚಾಯತ್ ನರೇಗಾ ಯೋಜನೆಯಡಿ ಜೊತೆಗೆ ಗ್ರಾಮಸ್ಥರು ದನ ಕರು ಕುರಿ ಮೇಕೆ ಮೇಯಿಸಿಕೊಂಡು ಸುಮಾರು ವರ್ಷಗಳಿಂದ ತಮ್ಮ ಜೀವನ ಅದರಂತೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜು ಆಗಬೇಕೆಂದು, ಜೊತೆಗೆ ಗ್ರಾಮದ ಜನರ ಆರೋಗ್ಯ ದೃಷ್ಟಿಯಲ್ಲಿ ಆಸ್ಪತ್ರೆ ಕೂಡ ನಿರ್ಮಾಣ ಆಗಬೇಕೆಂದು ಬೇಡಿಕೆ ಇಟ್ಟಿದ್ದು, ಹೀಗೆ ಇರುವಾಗ ಅಕ್ರಮವಾಗಿ ಎಎಂಸಿ ಕಸ್ಮಾ ಪೇಡರ್ ಸೋಲಾರ್ ಸಿಸ್ಟಮ್ ಯೋಜನೆಯಡಿ ಸೌರ ಘಟಕವನ್ನು ನಿರ್ಮಿಸುತ್ತಿದ್ದಾರೆ. ಇದನ್ನು ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಇಟನಾಳ ಗ್ರಾಮಸ್ಥರು ಖಂಡಿಸುತ್ತೇವೆ. ಸದ್ಯ ಜಮೀನು ಗ್ರಾಮಕ್ಕೆ ಸಮೀಪವಿದ್ದು ಈ ಜನರ ಅನುಕೂಲಕ್ಕಾಗಿದ್ದು, ಈ ಜಮೀನಿಗೆ ಊರಿನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರಿಂದ ಸಂಪೂರ್ಣ ತಕ್ಷಣ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ತಾಲೂಕು ಆಡಳಿತ ಯಾವುದೇ ಕಾರಣಕ್ಕೂ ಸೌರ ಘಟಕವನ್ನು ಅನುಮತಿಯನ್ನು ನೀಡಬಾರದು ಒತ್ತಾಯಿಸುತ್ತೇವೆ. ಒಂದು ವೇಳೆ ಅನುಮತಿ ನೀಡಿದರೆ ಗ್ರಾಮಸ್ಥರು ಹಾಗೂ ಕರ್ನಾಟಕ ತಾಲೂಕು ಆಡಳಿತ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ತಮ್ಮ ಗಮನಕ್ಕೆ ತರಲಾಗುವುದು. ತಾಲೂಕಿನ ಇಟನಾಳ ಗ್ರಾಮದ ಸರ್ಕಾರಿ ಜಮೀನು ನಂಬರ್ 6/2 ಈ ಜಮೀನಿನಲ್ಲಿ ಅಕ್ರಮವಾಗಿ ಸೋಲಾರ್ ಘಟಕ ಸ್ಥಾಪನೆಗೆ ಅನುಮತಿ ನೀಡಬಾರದಂಥ ಮನವಿಯಲ್ಲಿ ನೀವು ಕೋರಿದ್ದೀರಿ. ಗ್ರಾಮಸ್ಥರೆಲ್ಲರೂ ನಿಮ್ಮ ಸಲುವಾಗಿ ಈ ಗೋಮಾಳ ಜಮೀನನ್ನು ಸಂರಕ್ಷಣೆ ಮಾಡೋ ಸಲುವಾಗಿ ಮನವಿ ಕೊಟ್ಟೇವೆ. ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡ್ತೇವೆ. ಅವ್ರ ಜಿಲ್ಲಾಧಿಕಾರಿಗಳಿಂದ ಯಾವ ತೀರ್ಮಾನ ಆಗ್ತದೆ ಅದನ್ನು ಅಲ್ಲಿ ಇರ್ತಕ್ಕಂಥ ಮೆಂಬರ್ಗಳು ಹಾಗೂ ಊರಿನ ಗ್ರಾಮಸ್ಥರಲ್ಲಿ ಹಿರಿಯರು ಎಲ್ಲರೂ ಕೂಡಿಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ದನಕರುಗಳ ಮೇಯುವಂಥ ಗುಡ್ಡವನ್ನು ಅವರು ವಶಪಡಿಸ್ಕೊಂಡ ಆಮೇಲೆ ಇನ್ನೊಬ್ಬರಿಗೆ ಬರೆದು ಕೊಡ್ತಕ್ಕಂಥ ವ್ಯವಹಾರವನ್ನು ನಡೆಸ್ಯಾರ. ಅದು ಬಂದ್ ಮಾಡಬೇಕು. ಆಮೇಲೆ ದನಕರುಗಳು ಮೇಯಕ್ಕೆ ಜಾಗ ಇಲ್ಲ, ಅಲ್ಲೆಲ್ಲ ಭಾಳ ಪ್ರಾಬ್ಲಮ್ ಆಗೈತಿ, ತೊಂದರೆ ಐತಿ. ಅದರ ಸಲುವಾಗಿ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಈ ಮುಖಾಂತರ ಹೇಳಲು ಇಷ್ಟಪಡ್ತೀವಿ. ಪಂಚಾಯತಿ ಮನವಿ ಕೊಟ್ಟಿಲ್ರಿ, ನಾವು ಡೈರೆಕ್ಟ್ ಇಲ್ಲಿಗೆ ಬಂದಿವ್ರಿ. ಅಂದ್ರೆ ಪಂಚಾಯತಿ ಮನವಿ ಕೊಡ್ಬೇಕಂದ್ರ ಅಲ್ಲಿ ಪಂಚಾಯತ್ಯಾಗ ಮೊದಲು ಮೆಂಬರ್ಗಳು ಸಹಿ ಮಾಡಿದಾರು, ವಿಡಿಯೋನು ಮಾಡಿದನು, ಎಲ್ಲಾರು ಕೂಡ ಎನ್ಒಸಿನೂ ಕೊಟ್ಟಿದಾರು. ಆಮ್ಯಾಗ ಊರಾಗ ದಾದಾಗಿರಿನೂ ಮಾಡಿದಾರು. ಭಾಳ ಅವ್ರದ್ದು ದಾಂಡೇಲಿನೂ ಭಾಳ ನಡೆದೈತಿ ಊರಾಗ. ಅದಕ್ಕಾಗಿ ನಾವು ಡೈರೆಕ್ಟ್ ಇಲ್ಲಿಗೆ ಬಂದು ಪೂರ ಗುಂಡಾಗಿರಿನೇ ಐತ್ರಿ ಅವ್ರದ ಊರೆಲ್ಲ. ಈಗ ಮತ್ತೊಂದು ಹೆಂಗೈತಿ ಅಂದ್ರ, ಈಗ ಅವ್ರು ಬರೆದು ಕೊಟ್ಟಿದಾರ್ರಿ. ಈಗ ಇವ್ರ 4 ಮಂದಿ ಹಿರಿಯರ ಪಂಚರ ಕೂಡಿ ಬರೆದು ಕೊಟ್ಟ ಈಗ ಗುಡ್ಡನ ಮಾರಕ್ ನಿಂತಾರ ಅಂದ್ಬಳಕ ನಾಳೆ ಊರು ಮಾರ್ತಾರು. ಅದಕ್ಕಾಗಿ ನಾವು ಅಲ್ಲಿ ಆಸ್ಪದ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ
ನಮ್ಮ ಅಧ್ಯಕ್ಷರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ನಾ ಚಿಕ್ಕೋಡಿಗೆ ಬಂದ ಅಧ್ಯಕ್ಷರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿವರೆಗೆ ಹೇಳಿ. ಆಯ್ತು. ಈಗ ಏನ್ ಸರ್ಕಾರಿ ಪಡ್ ಐತಿ ಅದೇನ್ ಗೋಮಾಲ್ ಐತಿ ಆ ಗೋಮಾಲ್ ಜಾಗದಾಗ ಅಕ್ರಮವಾಗಿ ಒಂದು ಸೋಲಾರ್ ಪ್ಲಾಂಟ್ ತಯಾರು ಮಾಡೋದವರು ಅದನ್ನ ನಾವು ವಿರೋಧಿಸ್ತೀವಿ. ಕುಸುಮ ಅಂತ ಒಂದು ಸೌರ ವಿದ್ಯುತ್ ಘಟಕವನ್ನು ಸ್ಥಾಪನೆ ಮಾಡೋದವರು ಅದನ್ನ ಗ್ರಾಮಸ್ಥರ ಕರ್ನಾಟಕ ರಕ್ಷಣಾ ವೇದಿಕೆ ನೇರವಾಗಿ ನಾವು ಅದನ್ನ ವಿರೋಧ ಮಾಡ್ತೀವಿ. ಯಾಕಂದ್ರೆ ಅವರು ಅಕ್ರಮವಾಗಿ ಅಲ್ಲಿ ಭೂಮಿಯನ್ನು ತಗೊಂಡು ಅಲ್ಲಿ ವಿದ್ಯುತ್ ಸೌರ ಘಟಕ ಸ್ಥಾಪನೆ ಮಾಡೋದವರು ಮತ್ತು ಪಂಚಾಯಿತಿಯಿಂದನೂ ಇಲ್ಲಿ NOC ತಗೊಂಡು ರಾಜಕೀಯ ಪ್ರಭಾವಿ ವ್ಯಕ್ತಿಗಳ ಕಡೆಯಿಂದ ರೊಕ್ಕ ಕೊಟ್ಟ NOC ತಗೊಂಡ ತಹಸೀಲ್ದಾರ್ ಆಫೀಸ್ಗೆ ಸಬ್ಜೆಕ್ಟ್ ಮಾಡಿದರು. ಇವರು ಇದ್ದವರು ಅವರಿಗೆ ಒಂದೇ ಹಂತಿನ ಅನುಮತಿನೂ ಕೂಡ ಕೊಟ್ಟಿದ್ದರು. ಅದನ್ನು ನಾವು ಖಂಡಿಸ್ತೀವಿ. ಇನ್ನು ಮುಂದಾದ್ರೂ ನಾವು ಈಗ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಏನು ಅನುಮತಿಯನ್ನು ಕೊಟ್ಟಿದ್ದೀರಿ ಅದನ್ನ ತಕ್ಷಣ ನೀವು ರದ್ದುಪಡಿಸ್ಬೇಕು ಮತ್ತು ಅದು ಮುಂದಿನ ಭಾಗವಾಗಿ ಅದನ್ನ ಮುಂದುವರಿಸಬಾರ್ದು. ಯಾಕಂದ್ರೆ ಆ ಗ್ರಾಮಕ್ಕೆ ಇರೋದು ಒಂದೇ ಭೂಮಿ, ಅಲ್ಲಿ ದನಕರ ಮೇಯಿಸೋದಾಗ್ಲಿ, ಮುಂದಿನ ದಿನಗಳಾಗ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಶಾಲಾ ಕಾಲೇಜುಗಳು ಕಟ್ಟೋದಾಗ್ಲಿ, ಅಲ್ಲಿ ಆಸ್ಪತ್ರೆ ಕಟ್ಟೋದಾಗ್ಲಿ ವಿಚಾರ ಇಟ್ಕೊಂಡ ಆ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿರ್ತೀವಿ. ಈ ತಾಲೂಕು ಆಡಳಿತ ಮತ್ತು ಸರ್ಕಾರ ತಕ್ಷಣ ಅದೇನು ಅನುಮತಿ ಕೊಟ್ಟಿದಾರೋ ಅದನ್ನು ರದ್ದು ಮಾಡುವಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ನಾವು ಅಲ್ಲಿ ಗ್ರಾಮಸ್ಥರು ಸೇರ್ಕೊಂಡ ಆ ಭೂಮಿ ಒಳಗೆ ನಾವು ಟೆಂಟ್ ಬಿಡಬೇಕಾಗ್ತೈತಿ ಮತ್ತು ತಹಸೀಲ್ದಾರ್ ಆಫೀಸ್ ಮುಂದೆ ಧರಣಿ ಕೊಂಡಂಥ ಕೆಲಸ ಮಾಡ್ತೀವಿ. ತಕ್ಷಣ ಅದನ್ನು ರದ್ದು ಮಾಡ್ಲಂತ ನಾವು ಈ ಮನವಿ ಮುಖಾಂತರ ಒತ್ತಾಯ ಮಾಡ್ತೀವಿ. ಅದ ಟೋಟಲ್ 120 ಎಕರೆ ಐತ್ರಿ. ಈಗ 25 ಎಕರೆ ಇವರು ವಶ ಪಡ್ಕೋದಾರ. ಅದನ್ನ ನಾವು ಬ್ಯಾಡ್ ಅಂತ ಇದು ಮಾಡ್ತೀವಿ. ಈಗ 25 ಎಕರೆ ಬಿಟ್ಟು 121 ಎಕರೆ ಇದೆ. ಅದನ್ನ ತಕ್ಷಣ ತಡೆ ಹಿಡಿದ ಅದನ್ನ ಬಂದ್ ಮಾಡುವಂಥದ್ದಾಗ್ಲಿ ಅಂತ ನಾವು ಮನವಿ ಮುಖಾಂತರ ಒತ್ತಾಯ ಮಾಡ್ತೀವಿ. ಗ್ರಾಮದಲ್ಲಿ ಈ ಪಂಚಾಯತಿ ಅವರು ಎಲ್ಲಾರು ಕೂಡಿ ಸಹಿ ಮಾಡಿ ಎಲ್ಲಾರು ಕೂಡಿ ಕೊಟ್ಟಿದಾರ್ರಿ. ಅದಕ್ಕೆ ನಮಗ ಅದನ್ನ ಕೊಡಬಾರ್ದಂತ ನಮ್ದ ಇದನ್ನ ಐತ್ರಿ, ಅನುಮತಿ ಐತ್ರಿ. ನಾವು ಈಗ ಎಲ್ಲಾ ಬಂದು ಹೇಳಿಕೆಯಿಂದ ರಕ್ಷಣಾ ವೇದಿಕೆ ಕಡೆ ನಾವು ಬಂದು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಬಂದು ನಾವು ಹೋರಾಟ ಮಾಡಿದ್ವಿ. ಇನ್ನ ಇದ್ರ ಮುಂದ ನಮ್ದು ಮಾಡಬಾರ್ದು ಅನ್ನೋದು ನಮ್ಮ ಅವಶ್ಯಕತೆ ಐತ್ರಿ. ನಮ್ಮ ಶಾಲೆ ವಿದ್ಯಾಭ್ಯಾಸಕ್ಕೆ ಹುಡುಗರಿಗೆ ಕಟ್ಟಾಕ ಇಲ್ಲಿ ಊರಾಗ ಜಾಗಿಲ್ರಿ. ನಮ್ಗೆ ಅಲ್ಲೇ 25 ಎಕರೆ ಬೇಡಿದೇವ್ರಿ ನಾವು ಸರ್. ಆದ್ರ ಇವ್ರ ಕೊಡಾಕ್ ತಯಾರಿಲ್ರಿ. ನಮ್ಗೆ ಈಗ ಒಟ್ಟು ಬೇಕಂದ್ರೆ ಬೇಕ್ರಿ. ಒಟ್ಟ ಇನ್ನು ಏನ್ ಮಾಡೋದಾರ ನಮಗೆ ನಿಲ್ಸ್ಬೇಕ್ರಿ. ಹೊಡ ತಿನ್ನಾಕ್ತಾರ್ರಿ ತಿನ್ರಿ ಊರಿಗೆ ಆಗಿರ್ಲಿಕ್ಕರಿ ನಾವ್ ಯಾರಿಗೆ ಹೊರಗೆ ಕೊಡಾಗಿಲ್ರಿ. ನಾಳೆ ಒತ್ತಾಪೂರ್ವಕ ಮಾಡಾಕತ್ತಾರಂದ್ರ ಧರಣಿ ಧರಣಿ ಕೂತ್ ನಾವ್ ಅಲ್ಲೇ ರಕ್ಷಣಾ ವೇದಿಕೆ ಹಾಗೂ ನೀವೆಲ್ಲ ಗ್ರಾಮಸ್ಥರು ಕೂಡಿ ನಾವೆಲ್ಲ ಅಲ್ಲೇ ಆಡ ಎಮ್ಮಿ ಕುರಿ ಕಟ್ಕೊಂಡ್ರಿ ನಾವೆಲ್ಲ ಅಲ್ಲೇ ಕುಂತೇವ್ರಿ. ನಾವ್ ಅಲ್ಲೇ ಕೂತ್ ಉಪವಾಸ ಹಾಕಿರ್ತೇವ್ರಿ. ನಾವ್ ಓಟ ಬಿಡಾಗಿಲ್ರಿ. ಸಾರ್ವಜನಿಕರಿಗೆ ಆ ಪಡ್ ಜಮೀನು ಸಲುವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರಾಗಲಿ ಮತ್ತು ಎಲ್ಲ ಸಾರ್ವಜನಿಕರ ಕೂಡಿ ಅಲ್ಲಿ ಉಗ್ರ ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಇಲ್ಲಿ ತಹಸೀಲ್ ಆಫೀಸ್ ಮುಂದಾಗಲಿ ಮತ್ತು ಅಲ್ಲೇ ಆಗಲಿ ನಾವು ಹೋರಾಟ ಮಾಡೋಕ್ಕೆ ಸಿದ್ದಿದ್ದೀವಿ. ಈ ಥರ ಅನ್ಯಾಯ ಆಗಬಾರ್ದು. ಯಾಕಂದ್ರೆ ಕೆಲವೊಂದು ಸ್ಕೂಲ್ಗಳಾಗಲಿ ಅವು ಬಡ ಜನ ಒಂದು ಸ್ವಲ್ಪ ಜಾಬ್ಗಳು ಇರ್ತಾವೆ. ಆದರೂ ಇವ್ರಿಗೆ ಅಧಿಕಾರಿಗಳು ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಅವರು ಮತ್ತು ಅಲ್ಲಿ PDOಗಳು ಲೀಡರ್ಗಳು ಕೊಡಬಾರ್ದಾಗ್ತೈತಿ. ಈ ಥರ ಮುಂದೆ ಈ ಥರ ಏನಾರು ನಡೆಯಕೈತೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ. ಕರ್ನಾಟಕ ರಕ್ಷಣಾ ಅಲ್ರಿ ಕಂಪ್ನಿ ರಾಜಕೀಯ ಯಾರೇ ಇದ್ರು ನಾವು ಸಂಘಟನೆ ಕೊಡೋದಿಲ್ಲ. ಅವ್ರ ಸಪೋರ್ಟ್ ಇರ್ಲಿ ಬೇಡ್ಲಿ ಅಲ್ಲಿ ಯಾವ್ದು ಅಂತ ಅನ್ಯಾಯ ಕೊಡೋದಿಲ್ಲ. ಇದಕ್ಕೆ ನಾವು ನಾಳೆ ತಾಲೂಕು ಆಡಳಿತ ಸ್ಪಂದಿಸಲಿಲ್ಲ ಅಂದ್ರೆ ಅಲ್ಲಿ ಉಗ್ರ ಹೋರಾಟ ಆಗ್ಬೋದು. ಏನ್ ಮಾಡೋದು.